ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ನಾನು SSC GDಯ 2025ರ ಕ್ವಶನ್ ಪೇಪರನ್ನು ನಿಮ್ಮ ಮುಂದೆ ಸಾಲ್ವ್ ಮಾಡ್ತಾಯಿದ್ದೀನಿ ನೋಡಿ. ಇದು ಸೆಟ್ 2ರ ಕ್ವಶನ್ ಪೇಪರು. ಅಂದರೆ ಒಂದು ಸಲ ಎಕ್ಸಾಮಲ್ಲಿ ಇವತ್ತಿನ ಡೇಟಲ್ಲಿ ಎಕ್ಸಾಮ್ ಇತ್ತು ಅಂದರೆ 4 ಸಲ ಎಕ್ಸಾಮ್ ಇರುತ್ತೆ. ಒಬ್ಬರಿಗೆ ಬೆಳಿಗ್ಗೆ ಇದ್ದರೆ ಇನ್ನೊಬ್ಬರಿಗೆ ಮಧ್ಯಾಹ್ನ ಇರುತ್ತೆ, ಇನ್ನೊಬ್ಬರಿಗೆ ಸಂಜೆ ಇರುತ್ತೆ. ಒಬ್ಬೊಬ್ಬರಿಗೂ ಕೂಡ ಬೇರೆ ಬೇರೆ ಕ್ವಶನ್ ಪೇಪರ್ ಬೀಳುತ್ತೆ. ಇದು ಎರಡನೇ ಪಾರ್ಟಲ್ಲಿ ಹೋಗಿರ್ತಾರಲ್ಲ ಅವ್ರ ಕ್ವಶನ್ ಪೇಪರಿಂದ ನಾನು ಕ್ವಶನ್ ತಂದಿದ್ದೀನಿ ನೋಡಿ. ಇದು 2026ರಲ್ಲೂ ಸೇಮ್ ಪ್ಯಾಟರ್ನ್ ಇರುತ್ತೆ. ನಿಮಗೆ ರೀಸ್ನಿಂಗಿಂದ ಕ್ವಶನನ್ನು ನಾನು ತೊಗೊಬಂದಿನಿ. ರೀಸ್ನಿಂಗಲ್ಲಿ 20 ಕ್ವಶನ್ ಇರುತ್ತೆ, ಇಂಟು 2 ಮಾರ್ಕ್ಸಲ್ಲಿ ಇರುತ್ತೆ. 40 ಮಾರ್ಕ್ಸ್ ಈಸಿಯಾಗಿ ಪಡಿಬೋದು. ಆ ಕ್ವಶನ್ ಪೇಪರಲ್ಲಿ ನೀವು ಕೇವಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಕೊಂಡು ಹೋದರೂ ಕೂಡ ಆರಾಮಾಗಿ SSCಯನ್ನು ಕ್ಲಿಯರ್ ಮಾಡ್ಬೋದು ನೋಡಿ. ಅದಕ್ಕೆ ಹೇಳೋದು, ಡೈಲಿ ಕ್ಲಾಸಸನ್ನು ಕೇಳಿ 1 ತಾಸನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಆರಾಮಾಗಿ SSC GDನ ಕ್ಲಿಯರ್ ಮಾಡ್ತೀರಾ ನೀವು. ಓಕೆ, ನೀವು ಪೇಜ್ ಓಪನ್ ಆಯ್ತದ. ಫಸ್ಟ್ ಕ್ವಶನ್ ನೋಡುವ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಕನ್ನಡದಲ್ಲೇ ಇರುತ್ತೆ ಎಕ್ಸಾಮಲ್ಲಿ. ಎಕ್ಸಾಮ್ ಪೇಪರ್ ಕನ್ನಡದಲ್ಲೇ ಇರುತ್ತೆ, ಕಂಪ್ಯೂಟರಲ್ಲಿರುತ್ತೆ. ಬಟ್ ನಾನಿಲ್ಲಿ ಇಂಗ್ಲೀಷಲ್ಲಿ ತಂದೀನಿ. ನಾನು ನಿಮಗೆ ಕನ್ನಡದಲ್ಲಿ ಓದಿ ಹೇಳ್ತೀನಿ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕ್ವಶನ್ ಪೇಪರನ್ನು ಬಿಡಿಸುವ. ಈ ಕ್ವಶನ್ ಏನು ಹೇಳುತ್ತೆ ಅಂದರೆ, ಸಿಂಪಲ್ಲಾಗಿ ಗುಂಪಿಗೆ ಸೇರದ ಪದ ಯಾವುದು ಇದರಲ್ಲಿ ಅಂತ ಕೇಳಿದ್ದಾರೆ. ಈ ಕ್ವಶನ್ನು ನೋಡಿ, ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದ್ದಾರೆ. ಕ್ವಶನನ್ನು ಸಾಲ್ವ್ ಮಾಡೋದು ಹೇಗೆ? ಫಸ್ಟ್ ನಾವು ನೀವು ಎಷ್ಟು ಕ್ವಶನ್ ಪೇಪರನ್ನು ಬಿಡಿಸ್ತೀರ ನೋಡಿ, ಅಷ್ಟು ಬೇಗ ನಿಮಗೆ ಇದೆಲ್ಲ ಓದಬೇಕು ಅಂತಿರಲ್ಲ. ಕ್ವಶನ್ ಬೇಗ ಅರ್ಥ ಆಗಿಬಿಡುತ್ತೆ. ಆವಾಗ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಗುಂಪಿಗೆ ಸೇರಿದ ಪದ ಕೇಳಿದಾರಲ್ವ, ಫಸ್ಟ್ ಇವರ CGI ಅಂತ ಇದೆಯಲ್ವಾ, ಇದಕ್ಕೆ ಏನು ಎಷ್ಟು ಸಂಖ್ಯೆ ಡಿಫ್ರೆನ್ಸ್, ಇದಕ್ಕೆ ಏನು ಡಿಫ್ರೆನ್ಸು ಅಂತ ನೋಡಬೇಕು. ಸಿಯಿಂದ DEFG ಅಂದರೆ DEFನ್ನು ಬಿಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ ನೋಡಿ, GLGHIJKL ಅಂದರೆ 4 ಬಿಟ್ಟಿದ್ದಾರೆ ಇಲ್ಲಿ. ಇದೇ ಆನ್ಸರ್ ಅಂತ ನಮ್ಗೆ ಗೊತ್ತಿರಲ್ವ ಎಕ್ಸಾಮ್ ಪೇಪರಲ್ಲಿ. ಇದರಲ್ಲಿ ನಾವು ಆನ್ಸರನ್ನು ಕೊಟ್ಟಿದ್ದೀವಿ. ಈಗ ಅಷ್ಟು ನಾವು ಅದೇ ಥರ ಬರಬೇಕಾಗ್ತದೆ. P ಇಂದ Tಗೆ PQRST ಇಲ್ಲಿ 3 ಬಿಟ್ಟಿದ್ದಾರೆ. ಅದೇ ರೀತಿ EIKಗೆ EFGHIK ಎಲ್ಲ ನೋಡಿ. ಇದರಲ್ಲಿ 3 ಜನನ ಗ್ಯಾಪ್ ಬಿಟ್ಟಿದ್ದಾರೆ ತಾನೆ. ಈ 3 ಬಿಟ್ಟು ಸಿಯಿಂದ G ತೊಗೊಂಡಿದ್ದಾರೆ. ಇಲ್ಲಿ G ಇಂದ Lಗೆ ಇಲ್ಲಿ 4 ಜನನ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, P ಇಂದ Tಗೆ 3 ಜನನ ಬಿಟ್ಟಿದ್ದಾರೆ. E ಇಂದ Kಗೆ 3 ಜನನ ಬಿಟ್ಟಿದ್ದಾರೆ. ಅಂದರೆ ಇವರಷ್ಟೇ 4 ಜನನ ಗ್ಯಾಪ್ ಇದೆ. ಅಂದರೆ ಇದು ನಮ್ಮ ಕರೆಕ್ಟ್ ಆನ್ಸರ್ ಆಗಿರ್ತದೆ. ಗುಂಪಿಗೆ ಸೇರಿದ ಪದ ಯಾವುದು? GLM. ನೆಕ್ಸ್ಟ್ ಕ್ವಶನ್ ಹೋಗುವ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಕ್ವಶನನ್ನು ಕೊಟ್ಟಿದ್ದಾರೆ. ಕ್ವಶನ್ ಮಾರ್ಕ್ ಇದೆ. ಏನು ಕೇಳಿದರೆ, ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕಿ, ಇಂಟು ಇದ್ದಲ್ಲಿ ಭಾಗಿಸು ಹಾಕಿದರೆ ಏನಾಗ್ತದೆ ಅಂತ ಕೇಳಿದರೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ನೀವು ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಇವೆಲ್ಲ ಓದೋದು ಕಿರಿಕಿರಿ ಇರಲ್ಲ. ಅಷ್ಟು ಬೇಗ ನೀವು ಕ್ವಶನ್ ನೋಡ್ಕೊಳ್ಳೆ ನಿಮಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತದೆ. ಇಲ್ಲಿ ನೋಡಿ, 18 ಬರೆದಿದ್ದಾರೆ. ಭಾಗಿಸು ಇದ್ದಲ್ಲಿ ಇಂಟು ತೊಗೊಳ್ಬೇಕು. ಇಂಟು 5 ಪ್ಲಸ್ ಇದ್ದಲ್ಲಿ ಮೈನಸ್ ಬರಬೇಕು. 26 ಮೈನಸ್ ಇದ್ದಲ್ಲಿ ಪ್ಲಸ್ ಬರಬೇಕು. 45 ಇಂಟು ಇದ್ದಲ್ಲಿ ಭಾಗಿಸು ಬರಬೇಕು 5. ಈಗ ಯಾವತ್ತೂ ನಾವು ಪ್ಲಸ್ ಮೈನಸ್ಸು ಅಂತ ಸಂಖ್ಯೆಗಳು ಕೊಟ್ಟಾಗ ಬೋಡೋಮಸ್ ರೂಲ್ಸನ್ನು ತೊಗೋಬೇಕು. ಬೋಡೋಮಸ್ ರೂಲ್ಸ್ ಏನಂತೆ, ಫಸ್ಟ್ ಡಿವೈಡ್ ಮಾಡಬೇಕು. ಅಂದರೆ ಫಸ್ಟು ಭಾಗಿಸು ಮಾಡಬೇಕು, ಆಮೇಲೆ ಗುಣಿಸು ಮಾಡಬೇಕು. ಫಸ್ಟ್ ಭಾಗಿಸು. 5 9 45 ಸೇಮ್ ಪ್ಲಸ್ ಇಲ್ಲೇ ಇರುತ್ತೆ. 26 ಮೈನಸ್ ಇವೆರಡು ಇಂಟು ಮಾಡಬೇಕು. 18 ಇಲ್ಲೇ 90. 90 ಮೈನಸ್ 26 ಎಷ್ಟಾಗುತ್ತೆ? 64 ಪ್ಲಸ್ 9. 64 ಪ್ಲಸ್ 9 73 ಆನ್ಸರು. ಇನ್ನೊಮ್ಮೆ ಹೇಳ್ತಿದ್ದೀನಿ ನೋಡಿ.
ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕಬೇಕು ನೀವು, ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕಿ ಅಂತ ಹೇಳಿದ್ದಾರೆ. ಇಲ್ಲಿ ಭಾಗಿಸು ಇದ್ದಲ್ಲಿ ಇಂಟು ಹಾಕಿ ಅಂತ ಹೇಳಿದ್ದಾರೆ. ಭಾಗಿಸು ಇದ್ದಲ್ಲಿ ಇಂಟು ಹಾಕಬೇಕು, ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕಬೇಕು. ಈ ಥರ ಇಕ್ವೇಷನ್ ಬರೆದು ಫಸ್ಟ್ ಭಾಗಾಕಾರ ಮತ್ತು ಗುಣಾಕಾರವನ್ನು ಬಿಡಿಸ್ಕೋಬೇಕು. ಆಮೇಲೆ ಪ್ಲಸ್ ಮತ್ತು ಮೈನಸ್ ಇಲ್ಲ ಮೈನಸ್ ಅಥವಾ ಪ್ಲಸ್ಸನ್ನು ಮಾಡ್ಕೋಬೇಕು ನೋಡಿ. ನೆಕ್ಸ್ಟ್ ಕ್ವಶನ್ನು ಹೇಳ್ತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗುವ. ಇದು ಡಯಸನ್ನು ಕೊಟ್ಟಿದ್ದಾರೆ. ಒಂದು ಡಯಸ್ ಇರುತ್ತೆ, ಒಂದು ದಾಳಕ್ಕೆ 6 ಮುಖಗಳಿರುತ್ತೆ. 6 ಮುಖದಲ್ಲಿ 3 ಮುಖವನ್ನು ಇಲ್ಲಿ ಕಾಣಿಸಿದ್ದಾರೆ, ಇನ್ನೊಂದು 3 ಮುಖನ ಕೊಟ್ಟಿದ್ದಾರೆ. ಆದರೆ ಒಂದೇ ಥರದ 2 ಮುಖವನ್ನು ಇಲ್ಲಿ ಹೇಳಿದಾರಲ್ವಾ, ಎಫ್ 2 ಸಲ ಬಂದಿದೆ. ಅಂದರೆ ಓನ ಆಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಕಂಡುಹಿಡೋದೇನು, ಕ್ವಶನ್ ಏನು ಕೇಳಿದ್ದಾರೆ, ಈ ಥರ ಡಯಸ್ ಇದೆ, ಇಲ್ಲಿ ಓನ ಆಪೋಸಿಟ್ ಅಷ್ಟೇ ನೋಡ್ಕೊಂಡ್ರೆ ಆಯಿತು ನೋಡಿ. ಈ ಥರ ಕೊಟ್ಟಾಗ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಬರೀಬೇಕು. ಎ ಎಫ್ ಐ, ನೆಕ್ಸ್ಟ್ ಎಲ್ ಎಫ್ ವಿ ಬರೆದ್ರೆ ಇದು ಹೋಯಿತು. ಇದು ಬೇರೆ ಬೇರೆ ಅಲ್ವಾ. ಎಫ್ ಸೇಮ್ ಇದೆ ಅಂದರೆ ಎಫ್ನ ಆಪೋಸಿಟ್ ಇಲ್ಲಿ ಯಾವುದಿದೆ ತಪ್ಪೋಗಿದೆ ಲೆಟ್ರ್, ಅವೇ ಆಗಿರುತ್ತೆ. ಅಂದರೆ ಎಫ್ನ ಆಪೋಸಿಟ್ ಓ ಆಗಿದೆ. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಓನ ಆಪೋಸಿಟ್ ಏನು ಅಂತ ಕೇಳಿದ್ದಾರೆ. ಓನ ಆಪೋಸಿಟ್ ಎಫ್ ಆಗಿದೆ. ನೆಕ್ಸ್ಟ್ ಕ್ವಶನಿಗೆ ಹೋಗುವ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ, ಈ ಥರ ಕೊಟ್ಟಿದ್ದಾರೆ. ಈ ಸೀರೀಸಲ್ಲಿ ಮುಂದಿನ ಸೀರೀಸ್ ಏನು ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಸೀರೀಸನ್ನು ಅಬ್ಸರ್ವ್ ಮಾಡಿ. ಫಸ್ಟಿಂದ ಸೆಕೆಂಡ್ ಸೀರೀಸಿಗೆ ಎಷ್ಟು ಡಿಫ್ರೆನ್ಸ್ ಇದೆ. ಇಲ್ಲಿ ಅಷ್ಟು 1 2 3 4 5 6 ಇತ್ತಲ್ವಾ. ಇದನ್ನು ಓದಿಸ್ಕೊಳ್ಳುವ ನಾವು. 6 ಇತ್ತಲ್ವಾ. ನೆಕ್ಸ್ಟ್ ಇದರಲ್ಲಿ 2 ಇದೆ ಅಂದರೆ 4 ಈ ಥರ ಗೆರೆಗಳನ್ನು ಮೈನಸ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿ ಎಷ್ಟು ಹೋಯಿತು, ಇಲ್ಲಿದ್ದು 2 ಹೋಯಿತು, 2 ಹೋಯ್ತಲ್ವಾ. ಇಲ್ಲಿದ್ದದ್ದು 2 ಹೋಗಿ ಒಳಗಡೆದು 2 ಹೋಯಿತು. ಅಂದರೆ ಟೋಟಲ್ 4 ಮೈನಸ್ ಮಾಡಿದ್ದಾರೆ. ಅಲ್ಲ ಸಾರಿ ನೋಡಿ, ಇಲ್ಲಿ 4 ಹೋಯ್ತಾ ಇಲ್ಲಿ. ನೆಕ್ಸ್ಟ್ ಇಲ್ಲಿಂದ ಇದಕ್ಕೆ ಯಾವ್ಯಾವುದು ಹೋಯಿತು, ಇಲ್ಲಿ 2 ಹೋದವು ಮತ್ತು ತ್ರಿಭುಜದ 1 ಹೋಯಿತು ಅಂದರೆ 3 ಹೋಯಿತು. ನೆಕ್ಸ್ಟ್ ಇಲ್ಲಿಂದ ಇದಕ್ಕೆ ಯಾವುದು ಹೋಯಿತು, ಒಳಗಡೆದು 2 ಹೋಯಿತು ಅಲ್ವಾ ತ್ರಿಭುಜ. ನೆಕ್ಸ್ಟ್ ಅಂದರೆ ಇಲ್ಲಿಂದ ಇಲ್ಲಿಗೆ 1 ನಾಪತ್ತೆ ಆಗ್ತದೆ. 1 ನಾಪತ್ತೆ ಆಗಿದೆ, ಇಲ್ಲಷ್ಟು ನಾಪತ್ತೆ, ಇಲ್ಲಿ 2 ಹೋಗಿದೆ, ಇಲ್ಲಿ 3 ಹೋಗಿದೆ, 3 ಗೆರೆ ಹೋಗಿದೆ, ಇಲ್ಲಿ 1 ಹೋಗಿದೆ. ಸೊ ಆನ್ಸರ್ ಈಸ್ ದಿಸ್. ನೆಕ್ಸ್ಟ್ ಕ್ವಶನ್ ಬರುವ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ, ಈ ಡ್ಯಾಶ್ 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 ಇದ್ದಲ್ಲಿ ಯಾವ ಸ್ಪೆಲ್ಲಿಂಗ್ ಬರುತ್ತೆ ಅಂತ ಕೇಳಿದ್ದಾರೆ. ಇದರಲ್ಲಿ ನೋಡಿ, ಈ ಸರಿ ನೋಡಿ, ಇದು ರಿಪೀಟ್ ಆಗಿದೆಯಾ ಅಂತ ನೋಡಿ. UTO ಇದೆ ಅಲ್ವಾ, UTO. ಕೆ ಇದೆ, ಎಲ್ ಇದೆ ಅಂದರೆ ಇವು ರಿಪೀಟ್ ಆದ ಅಕ್ಷರಗಳು. ಒಂದೊಮ್ಮೆ ಇಲ್ಲಿ ಸೇಮ್ ಇಲ್ಲ ಅಂದರೆ ಇವನ್ನು 4 ಭಾಗ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗ್ತದೆ. ಆ ಥರ ಕ್ವಶನ್ಸನ್ನು ನಾನು ಫಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ ನೋಡಿ. ಈ ಥರ ಬಂದಾಗ ರಿಪೀಟ್ ಬಂದಿದೆ ಅಂದರೆ ಇಲ್ಲಿ ನೋಡಿ, ಕೆನ ಹಿಂದ್ಗಡೆ ಓ ಬಂದಿದೆ ಅಲ್ವಾ, ಇಲ್ಲಿ ಫಸ್ಟಲ್ಲಿ ಓ ಬರುತ್ತೆ ಆಯಿತಾ. ಅಂದರೆ ಇದು ನಮಗೆ ಸಾಲ್ವ್ ಆಯಿತು ಆಯಿತಾ. ನೆಕ್ಸ್ಟ್ ಯುನ ಹಿಂದ್ಗಡೆ ಇನ್ನೂ ಬರಲಿಲ್ಲಲ್ವ, ಕೊಡಲಿಲ್ಲಲ್ವ, ಮುಂದೆ ಹೋಗುವ. ನೆಕ್ಸ್ಟ್ ಓನ ನೆಕ್ಸ್ಟ್ ನೋಡುವ, ಇಲ್ಲೊಂದು ಡ್ಯಾಶ್ ಬಿತ್ತಾ. ಓನ ನೆಕ್ಸ್ಟು ಕೆ ಇದೆ, ಕೆ ಬಂತಾ, ಇದು ಸಾಲ್ವ್ ಆಯಿತು ನಮಗೆ. ಇದು ಸಾಲ್ವ್ ಆಯಿತಾ. ನೆಕ್ಸ್ಟ್ ಎಲ್ ನೆಕ್ಸ್ಟ್ ಏನಿದೆ, ಎಲ್ಲೂ ಕೊಟ್ಟಿಲ್ಲಲ್ವ, ಎಲ್ ನೆಕ್ಸ್ಟ್ ಗೊತ್ತಿಲ್ಲ. ಇದರಲ್ಲಿ ನೋಡಿ, ಇಷ್ಟು ಬಂತಲ್ವ ನಮಗೆ. ಫಸ್ಟ್ ನಾವೇನು ಮಾಡಬೇಕು, ಈ ಆಪ್ಷನಲ್ಲಿ ಯಾವ್ಯಾವ್ದು ಫಸ್ಟ್ ಓ ಇಲ್ಲ ಅಂತ ನೋಡ್ಕೊಳ್ವಾ. ಇದಿಲ್ವಾ, ಸೊ ಇದು ಕ್ಯಾನ್ಸಲ್ ಆಯಿತು. ಮೂರನೇದು ಯಾವುದು ಕೆ ಇಲ್ಲ, ಇದರಲ್ಲಿ ಮೂರನೇದು ಕೆ ಇಲ್ಲ, ಇದರಲ್ಲಿ ಮೂರನೇದು ಕೆ ಇದೆ, ಇದರಲ್ಲಿ ಮೂರನೇದು ಕೆ ಇದೆ. ಅರ್ಥ ನೋಡಿ, ಇಲ್ಲಿ ಯಾವ್ದು ಕಂಡುಹಿಡಿಯೋದು ಈಸಿ, ಲಾಸ್ಟ್ ಯಾವ್ದು ಬರುತ್ತೆ ಅಂತ ಕಂಡುಹಿಡಿದ್ರೆ ಈಸಿ ಆಗುತ್ತಲ್ವ ನಮಗೆ. ಇವೆರಡರಲ್ಲಿ ಡಿಫ್ರೆನ್ಸು. ಸೊ ಎಲ್ನ 2 ಬಿಟ್ಟು ಎರಡನೇದು ಯಾವುದು, ಎಲ್ನ ಎರಡನೇದು ಟಿ. ಸೊ ಇದು ಆನ್ಸರು ನೋಡಿದ್ರ. ಅಂದರೆ ಎಲಿಮಿನೇಷನ್ ಮೆಥಡ್, ನೀವು ಡೈರೆಕ್ಟಾಗಿ ಆನ್ಸರ್ ಹುಡುಕ್ಲಿಕ್ಕೆ ಆಗಿಲ್ಲ ಅಂದರೆ ಎಲಿಮಿನೇಷನ್ ಮಾಡ್ಕೊತಾ ಹೋಗಬೇಕು ಆನ್ಸರ್ಸಲ್ಲಿ. ಆವಾಗ ನೀವು ಆದಷ್ಟು ಬೇಗ
ಆನ್ಸರನ್ನು ಹುಡುಕ್ಲಿಕ್ಕೆ ಈಸಿ ಆಗ್ತದೆ. ಇದು ನಿಮಗೆ ಟೈಮನ್ನು ಉಳಿಸೋ ಮೆಥಡ್ ಇವು, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ನು 14, 23, 42, 71, 110 ಇಷ್ಟು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಮುಂದೆ ಏನು ಬರುತ್ತೆ ಅಂತ ಕೇಳಿದರೆ, ನಾನು ಫಸ್ಟ್ ಯಾವಾಗಲೂ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಏನಂದಿದೆ, ಇವರ ಡಿಫ್ರೆನ್ಸನ್ನು ನೋಡಬೇಕು. 14 ಮತ್ತು 23ಕ್ಕೆ ಡಿಫ್ರೆನ್ಸು 9. ನೆಕ್ಸ್ಟ್ 23ರಿಂದ 42ಕ್ಕೆ 19. ನೆಕ್ಸ್ಟ್ 42ರಿಂದ 71ಕ್ಕೆ 29. ನೆಕ್ಸ್ಟ್ 71ರಿಂದ 110ಕ್ಕೆ 39. ಅಂದರೆ ಇವರಲ್ಲಿ ಒಂದು ಪ್ಯಾಟರ್ನನ್ನು ನಿಮಗೆ ಕಾಣಿಸ್ತದೆ. 9 + 10 + 10 + 10 ಅಂದರೆ 9, 19, 29, 39. ನೆಕ್ಸ್ಟ್ 49 ಬರ್ತದೆ. ಅಂದರೆ 49 ಆ್ಯಡ್ ಮಾಡಿದ್ರೆ 159. ಆನ್ಸರ್ ಈಸ್ 159. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಫಸ್ಟ್ ನಮಗೆ ಈ ಥರ ಕ್ವಶನ್ ಕೊಟ್ಟಾಗ ಯಾವತ್ತೂ ನಾವು ಡಿಫ್ರೆನ್ಸನ್ನು ಕಂಡುಹಿಡಬೇಕು, ಫಸ್ಟ್ ಸಂಖ್ಯೆಗೆ ಸೆಕೆಂಡ್ ಸಂಖ್ಯೆಗೆ. ಆವಾಗ ಒಂದು ಫಾರ್ಮೆಟ್ ನಮಗೆ ಸಿಗ್ತದೆ, ಒಂದು ಸೀಕ್ವೆನ್ಸಲ್ಲಿ ಇರ್ತದೆ ಒಂದೇ ರೀತಿಯಾಗಿ. ಆ ಸೀಕ್ವೆನ್ಸನ್ನು ನೋಡಿ ಅದು ಯಾವ ರೀತಿ ಮುಂದುವರೆದಿದೆ ಅದೇ ರೀತಿಯಲ್ಲಿ ಮುಂದುವರಿಸಿ ಅದಕ್ಕೆ ಆ್ಯಡ್ ಮಾಡಬೇಕು, ಇಲ್ಲ ಮೈನಸ್ ಮಾಡಬೇಕು. ಆನ್ಸರ್ ಇದರಲ್ಲಿ 159. ನೆಕ್ಸ್ಟ್ PSPN ಈಸ್ ರಿಲೇಟೆಡ್ ಟು OROM ಇನ್ ಅ ಸರ್ಟೇನ್ ವೇ. ಅದೇ ರೀತಿಯಾಗಿ YB, YW, XA, XV ಅಂತ ಹೇಳಿದ್ದಾರೆ. ಹಾಗಾದರೆ QTQOನ ಹೇಗೆ ಬರಿಬೋದು ಅಂತ ಅವರು ಕೇಳಿದ್ದಾರೆ. ಈಗ ನೋಡಿ, ಫಸ್ಟ್ ನಾವೇನು ಮಾಡಬೇಕು, ಇದರಲ್ಲಿ ಒಂದೇ ಎಕ್ಸಾಂಪಲ್ ತೊಗೊಂಡ್ರೆ ಸಾಕಾಗ್ತದೆ. ಎರಡೆರಡು ತೊಗೊಂಡು ಟೈಮ್ ವೇಸ್ಟ್ ಮಾಡುವಷ್ಟು ಟೈಮ್ ನಮ್ಮ ಹತ್ರ ಅದರಲ್ಲಿ ಇರೋದಿಲ್ಲ ಎಕ್ಸಾಮಲ್ಲಿ. ಅದಕ್ಕೆ ಒಂದನ್ನೇ ಎಕ್ಸಾಂಪಲ್ ತೊಗೊಂಡು ಮುಗಿಸಿಬಿಡ್ಬೇಕಿಲ್ಲಿ. ಅಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಇದು ಒಂದು ಎಕ್ಸಾಂಪಲ್ಲು ನಮಗೆ ಕೊಟ್ಟಿರೋದು QTQO ಅಲ್ವಾ. ಇದು ನೋಡಿ, ಇವಕ್ಕೆ ಯಾವ್ಯಾವ ಡಿಪೆಂಡೆನ್ಸ್ ಇರ್ತದೆ, ಅಥವಾ ಹಿಂದೆ ಮುಂದಿನ ಅಲ್ಫಾಬೆಟ್, ಅಥವಾ ಒಂದು ಹಿಂದೆ 3 ಅಲ್ಫಾಬೆಟ್ ಬಿಟ್ಟು, ಅಥವಾ ಮುಂದುಗಡೆ 3 ಅಲ್ಫಾಬೆಟ್, ಈ ಥರನೇ ಇರ್ತದೆ. ಇಲ್ಲಿ ನೋಡಿ, M ಆದಮೇಲೆ N ಅಲ್ವಾ. ಅಂದರೆ ಓನ ಹಿಂದೊಂದು ಯಾವುದಾಯಿತು, N ಆಯಿತು. NO ಅಲ್ವಾ. ಇಲ್ಲಿ ನೋಡಿ, ವಾಪಸ್ ಎಲಿಮಿನೇಷನ್ ಮೆಥಡ್ಗೆ ಬರ್ಬೋದು. ಇದು ಲಾಸ್ಟ್ N ಇಲ್ಲ, ಆಯಿತಾ. ಇವು 3ರಲ್ಲಿ ಒಂದಾಯ್ತಲ್ವಾ. ನೆಕ್ಸ್ಟ್ ಹೋಗುವ, ಇದು OP ಅಂದರೆ Pನ ಹಿಂದುಗಡೆ O, ಅಂದರೆ Qನ ಹಿಂದುಗಡೆ P, 3ರಲ್ಲೂ P ಇದೆ ಅಲ್ವಾ. Sನ ಹಿಂದುಗಡೆ R ಅಂದರೆ STUS ಇಲ್ಲಿ ಬಂತ. OP ಅಂದರೆ ನೆಕ್ಸ್ಟ್ PSPN ಆನ್ಸರ್. PSPN ಆನ್ಸರ್ ಇದೆ ನೋಡಿ, ಇದೇ ಆನ್ಸರ್ ಆಗಿರ್ತದೆ. ಇದರಲ್ಲಿ ನೋಡಿ, ನೀವು ಎಲಿಮಿನೇಷನ್ ಮೆಥಡ್ ಫಸ್ಟ್ ಮಾಡಿ, ಹಾಗೂ ಮಾಡ್ಬೋದು. ಎರಡನೇ ಅಕ್ಷರ ಸಿಕ್ಕಿಬಿಟ್ಕೊಳ್ಳೆ ನೋಡಿ, ಇದು ಎಲಿಮಿನೇಟ್ ಆಯಿತು, ಇದು ಎಲಿಮಿನೇಟ್ ಆಯಿತು, ಇವೆರಡರಲ್ಲಿ ಕಂಡುಹಿಡಿದ್ರೆ ಆಗ್ತದೆ. ಈ ಥರನೂ ಮಾಡ್ಬೋದು. ಡಿಟ್ಟು ಇದ್ದಾಗ ಎಲಿಮಿನೇಷನ್ ಮೆಥಡ್ ವರ್ಕ್ ಆಗೋಲ್ಲ. ಆಪ್ಷನ್ ಸೇಮ್ ಟು ಸೇಮ್ ಇತ್ತು, ಒಂದೇ ಇದೆ ಅಂದರೆ ಭಾಳಷ್ಟು ಆಪ್ಷನಲ್ಲಿ ಡಿಫ್ರೆನ್ಸ್ ಇತ್ತು ಅಂದರೆ ಆರಾಮ್ ಮಾಡ್ಬೋದು ನೀವು. ಇಲ್ಲಿ ನೋಡಿ, ಮಿರರ್ ಕೇಳಿದರೆ ಕನ್ನಡಿ ರೂಪದ ಆಪೋಸಿಟನ್ನು ಕೇಳಿದ್ದಾರೆ ಅಲ್ವಾ. ಈ ಥರ ಕ್ವಶನ್ ಇದೆ. Z ಅಂತ ಕೊಟ್ಟಿದ್ದಾರೆ, ಇದು ಹಿಂಗಿದೆ, ಇಲ್ಲೊಂದು ಡಾಟ್ ಬರುತ್ತೆ. ಇಲ್ಲಿ ಕನ್ನಡಿಯನ್ನು ಇಟ್ಟರೆ ಹೆಂಗಾಗ್ತದೆ, ನೀವು ಇಲ್ಲಿ ಕನ್ನಡಿ ಇಟ್ಟರೆ ಅಂತ ತಿಳ್ಕೊಳ್ಳಿ. ಕೆಳಗಡೆ ಕನ್ನಡಿ ಇಟ್ಟರೆ ಇದು ಹತ್ತಿರದ್ದು ಇಲ್ಲೇ ಬರುತ್ತೆ, ಇಲ್ಲೇ ಬಂತು, ಹಿಂಗೆ ಬಂತು, ಹಿಂಗೆ ಹೋಗ್ತದೆ. ಅದೇ ಇಲ್ಲಿ ಕನ್ನಡಿ ಇಟ್ಟರೆ ಹತ್ತಿರದ್ದು ಯಾವುದು, ಇದು 0, ಹಿಂಗೆ ಹೋಗ್ತದೆ, ಹಿಂಗೋಗಿ ಹಿಂಗೆ ಬಂತು, ಆಯಿತಾ. ಬಾಣ ಹೊರಗಡೆ ಇದೆಯಲ್ವಾ, ಇಲ್ಲಿ ಬಂತು, ಹಿಂಗೆ ಬಂತು ನೋಡಿ. ಈ ಥರ ಯಾವುದಿದೆ, ಇದು ಹೌದು ನಮ್ಮದು ಆ್ಯಕ್ಚುಲ್ ಆನ್ಸರ್ ಇದು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಎಲಿಮಿನೇಷನ್ ಯಾವ್ದು ಮಾಡ್ಬೋದು ಅಂದರೆ, ಇಲ್ಲಿ ಡಾರ್ಕ್ ಇದೆ ಅಲ್ವಾ, ಇದು ಹೋಯ್ತು ಆಯಿತಾ. ಈ ಬಾಣದಲ್ಲಿ 2 ಇವೆ, ಇದರಲ್ಲಿ ಒಂದೇ ಇದೆ, ಕ್ಯಾನ್ಸಲ್ ಆಯಿತಾ. ಆಟೋಮೆಟಿಕ್ಕಾಗಿ ನಮಗೆ ಆನ್ಸರ್ ಬರ್ತದೆ, ನಿಮ್ಗೆ ಹಿಂಗೆ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ, ಆಯಿತಾ. ನೆಕ್ಸ್ಟ್, ಟ್ರಾನ್ಸ್ಪೋರ್ಟ್ ಬಸ್ ಮತ್ತು ಏರೋಪ್ಲೇನನ್ನು ಚಿತ್ರದ ಮೂಲಕ ಹೇಳಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಪೋರ್ಟ್ ಅಂದರೆ ನಾವು ಒಂದು ಕಡೆ ಒಂದು ಹೋಗ್ತೀವಲ್ಲ, ಸಂಚಾರ ಅಂತೀರ, ಮತ್ತೆಂತ ಅಂತೀರ, ಟ್ರಾನ್ಸ್ಪೋರ್ಟು. ಬಸ್ ಮತ್ತು ಏರ್ಪ್ಲೇನೇನೋ ಟ್ರಾನ್ಸ್ಪೋರ್ಟ್ನ ಮಾರ್ಗಗಳಲ್ವಾ ಇವೆರಡು. ಅಂದರೆ ಟ್ರಾನ್ಸ್ಪೋರ್ಟ್ನ ಒಳಗಡೆ ಬಂತು ಬಸ್ಸು, ಇದು ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ಸು ಇದರಲ್ಲಿ ಬಂತು, ಏರೋಪ್ಲೇನು ಇದರಲ್ಲೇ ಬಂತು. ಇದು ಕರೆಕ್ಟ್ ಆನ್ಸರ್ ನೋಡಿ,
ಆಯಿತಾ. ಇದರಲ್ಲೆಲ್ಲ ಕಾಮನ್ ಸೆನ್ಸ್ ಇವು. ಇದಕ್ಕೂ ನಿಮಗೆ ಟೈಮ್ ವೇಸ್ಟ್ ಆಗ್ತದೆ ಅಂದರೆ ನೀವು SSCT ಹಿಡಿ ಸುಮ್ಮನೆ. ನೆಕ್ಸ್ಟ್ ನೋಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ ಅಂದರೆ ಕ್ವಶನ್ ಪೂರ್ತಿ ಓದೋದೇ ಬೇಡ. ಇದು JOS TLED ಅಂತ ಕೊಟ್ಟಿದ್ದಾರೆ. ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಬರಿಬೇಕು ನಾವು. ಅಂದರೆ ABCD ಇಂದ Z ಯಾವುದು ಆಲ್ಫಾಬೆಟ್ ಫಸ್ಟ್ ಬರ್ತದಲ್ಲ ಆ ರೀತಿಯಾಗಿ ಬರ್ಕೊತಾ ಹೋಗಿ ಯಾವುದರ ಸಮನಾಗಿ ಒಂದ್ರ ಕೆಳಗೆ ಒಂದು ಸೇಮ್ ಇದ್ರ ಕೆಳಗೆ ಎಲ್ಲೇ ಬಂತ ಎಷ್ಟು ಆಲ್ಫಾಬೆಟ್ ಒಂದ್ರ ಕೆಳಗಡೆ ಒಂದು ಬರುತ್ತೆ ಇಲ್ವಾ ಅಂತ ನೋಡಬೇಕು. ಇವಲ್ಲಿ ಫಸ್ಟ್ ಆಲ್ಫಾಬೆಟ್ ಯಾವುದು? ABCD. ಡಿ ಬಂತ. E ನೆಕ್ಸ್ಟ್ FGHIJKL MN ತಡೀರಿ ABCD E FGHIJKL MNOPQRS ಆಯಿತಾ. ಜೆನ ಕೆಳಗೆ ಡಿ ಬಂದಿದೆ, ಒಂದ್ರ ಕೆಳಗೆ ಒಂದಿಲ್ಲ. ಓನ ಕೆಳಗೆ ಓ ಬಂದಿದೆಯಾ? ಇಲ್ಲ. ಎಸ್ನ ಕೆಳಗೆ ಎಸ್ ಬಂದಿದೆಯಾ? ಇಲ್ಲ. ಟಿನ ಕೆಳಗೆ ಎಲ್ ಬಂದಿದೆ, ಎಲ್ನ ಕೆಳಗೆ ಓ ಬಂದಿದೆ, ಇನ ಕೆಳಗೆ ಆರ್, ಡಿನ ಕೆಳಗೆ ಎಸ್. ಒಂದ್ರ ಕೆಳಗಡೆ ಒಂದೇ ಆಲ್ಫಾಬೆಟ್ಗಳು ಬರಲಿಲ್ಲ. ಸೊ 0 ಇಸ್ ಅ ಆನ್ಸರ್. ನೆಕ್ಸ್ಟ್ ಕ್ವಶನ್ನು ಸೇಮ್ NER ಅಂತ ಬರ್ಕೊಳ್ಳಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ. ನೆಕ್ಸ್ಟ್ DEX ಬರ್ಕೊಳ್ಳಿ. ND ಒಂದ್ರ ಕೆಳಗೆ ಒಂದು, RX ಒಂದ್ರ ಕೆಳಗೆ ಒಂದು. NDRX ಹೋದ್ವಾ? ಏನು ಆಪೋಸಿಟ್ ಕೇಳಿದ್ದಾನೆ, ಏನು ಆಪೋಸಿಟ್ E ಈಸ್ ಅ ಆನ್ಸರ್. ಆಯಿತಾ. ನೋಡಿ 10 ಕ್ವಶನ್ ಇಲ್ಲೇ ಆದವು. 10 ಕ್ವಶನನ್ನು ನೀವು ಆರಾಮಾಗಿ 10 ನಿಮಿಷದ ಒಳಗಡೆ ಸಾಲ್ವ್ ಮಾಡ್ಬೋದು. ಅಂದರೆ 20 ಕ್ವಶನನ್ನು ಕೂಡ ಸಾಲ್ವ್ ಮಾಡಿ 40 ಮಾರ್ಕ್ಸನ್ನು ನೀವು ಈಸಿಯಾಗಿ ಪಡಿಬೋದು. ರೀಸನಿಂಗಲ್ಲಿ 40 ಮಾರ್ಕ್ಸ್ ಇದ್ರಲ್ಲಿ ರೀಸನಿಂಗಲ್ಲಿ ಸಿಕ್ತು ಅಂದರೆ ನೀವು ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರಲ್ಲಿ ಒಂದು 10 ಆದರೂ ಕರೆಕ್ಟ್ ಮಾಡಿದ್ರಿ ಅಂದರೆ 10 ಮಾರ್ಕ್ಸ್ ಬಂತ, 10ರಲ್ಲಿ 20 ಮಾರ್ಕ್ಸ್ ಬಂತ. ನೆಕ್ಸ್ಟ್ ಮ್ಯಾಥ್ಸಲ್ಲಿ ಒಂದು 20 ಮತ್ತು GKಯಲ್ಲಿ 20 ಮಾರ್ಕ್ಸ್ ತೊಗೊಂಡ್ರಿ ಅಂದರೆ 10 ಕರೆಕ್ಟ್ ಮಾಡಿದ್ರಿ ಅಂದರೆ 40, 50, 60, 70, 80, 90, 100. ಅಟ್ಲೀಸ್ಟ್ ಇಲ್ಲಿ ಒಂದು 10-20 ಎಕ್ಸ್ಚೇಂಜ್ ಆದರೂ 80-90 ಮಾರ್ಕ್ಸ್ ಕರೆಕ್ಟ್ ಬಂದು ಬೀಳುತ್ತಾ ಪಕ್ಕ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ನೀವು ಇದರಲ್ಲಿ ಈಸಿಯಾಗಿ ಪಡೆಯೋದು ಮಾರ್ಕ್ಸ್ ಔಟ್ ಅಂದರೆ 40. ಹೆಚ್ಚು ಕಡಿಮೆ ಒಂದೆರಡು ರಾಂಗ್ ಆಯಿತು ಅಂದರೂ 38, 37 ಆದರೂ ಪಡಿಲೇಬೋದು ತಾನೇ. 36, 38 ಅಂತೂ ಪಕ್ಕ ಪಡಿಬೋದು. ಸೊ ನನ್ನ ಕ್ಲಾಸಸ್ ಕೇಳಿ ಸಬ್ಸ್ಕ್ರೈಬ್ ಆಗಿ ಆರಾಮ್ ಓದ್ಕೊಳ್ಳಿ. ಎಕ್ಸಾಮ್ ಪೇಪರ್ ಅಷ್ಟೇ ಸಾಲ್ವ್ ಮಾಡಿದ್ರೆ ಸಾಕು, ನಿಮಗೆ ಆರಾಮ್ಸೆ ಆಗುತ್ತೆ SSCGD ಕ್ಲಿಯರ್. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.